ನೋಡಿ, ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳಾದ ಮೇಲೆ 6,000 ರೂಪಾಯಿ ಕೊಡ್ತಾಯಿದ್ರು ರೈತರ ಅಕೌಂಟ್ಗೆ DBT ಮುಖಾಂತರ ಹೋಗ್ತಾಯಿತ್ತು. ಅದೇ ರೀತಿ ನಮ್ಮ ರೈತ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಅದಕ್ಕೆ ರಾಜ್ಯದ ಪಾಲು ಅಂತೇಳಿ 4,000 ನಾವು ಕೂಡ ಅದಕ್ಕೆ ಆ್ಯಡ್ ಆನ್ ಮಾಡಿ 10,000 ಕೊಡ್ತಾಯಿದ್ವಿ. ಕಾಂಗ್ರೆಸ್ ಸರ್ಕಾರ ಮೊದಲನೇ ಕಾರ್ಯಕ್ರಮ ಮೊದಲು ಮಾಡಿದ್ದವರೇನು ಅಂದರೆ 4,000ನ ಹಿಂತೆಗೆದುಕೊಂಡು ರದ್ದು ಮಾಡ್ತೀವಿ. ಹಾಗಾಗಿ ಇವರು ರೈತರ ಪರವಾಗಿ ಎಲ್ಲಿ ಧೋರಣೆ ಇದೆ ಇವರಿಗೆ? ಸುಮ್ಮನೆ ಬಾಯಿ ಮಾತಿನಲ್ಲಿ ಹೇಳ್ತಾ ಇದ್ದಾರೆ. ಅದೇ ರೀತಿ ಇವತ್ತು ರೈತರ ಮಕ್ಕಳಿಗೆ ವಿದ್ಯಾನಿಧಿ ಯೋಜನೆಯಲ್ಲಿ ಇಂದಿನ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿಜಿರವರು ತಂದಂಥ ಯೋಜನೆ ಇದು. ರೈತರ ಮಕ್ಕಳು ಉನ್ನತ ಶಿಕ್ಷಣ ಪಡಿಬೇಕು, ಗ್ರಾಮೀಣ ಪ್ರದೇಶದಲ್ಲಿ ಅವರಿಗೆ ಒಳ್ಳೆಯ ಉತ್ತಮ ಬದುಕನ್ನು ಕಲ್ಪಿಸೋದಕ್ಕೆ ಸಹಾಯಕಾರಿ ಆಗಬೇಕು ಅಂತೇಳಿ ಸ್ಕಾಲರ್ಶಿಪ್ಸನ್ನು ಕೊಡ್ತಾಯಿದ್ವಿ. ಸುಮಾರು 500 ಕೋಟಿಯಲ್ಲಿ ಕೊಡ್ತಾಯಿದ್ರು. ಅದನ್ನು ಕೂಡ ರದ್ದು ಮಾಡಿದ್ರು. ಇದು ರೈತರ ಪರವಾಗಿ ತೋರಿಸುವಂಥ ಕಾಳಜಿನ. ಅದೇ ರೀತಿ ಇವತ್ತು ಇವೆರಡರ ಜೊತೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಡವರ ಬಗ್ಗೆ ಎಲ್ಲ ಲಿಪ್ ಸಿಂಪತಿ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಬರೀ ಮಾತಿನಲ್ಲಿ ದಯೆ ಕರುಣೆ ಮತ್ತು ಕಾಳಜಿಯನ್ನು ವ್ಯಕ್ತಪಡಿಸ್ತಾ ಇರುವಂಥ ಹೊಸ ಒಂದು ನೀತಿ ಇದು. SCP TSP ಇರೋದೇನಕ್ಕೆ? ಅವರ ಒಂದು ಏಳಿಗೆ ಆಗಬೇಕು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅವರು ಎಲ್ಲಿ ವಾಸ ಮಾಡ್ತಾರೆ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸೋದಾಗಲಿ, ವೈಯಕ್ತಿಕವಾಗಿ ಅವರಿಗೆ ವಿಶೇಷ ಸಾಲಗಳನ್ನು ಕೊಟ್ಟು ಅವರು ಕೂಡ ಅವರ ಕಾರ್ಯವ್ಯಾಪ್ತಿಯಲ್ಲಿ ಕಾರ್ಯಕ್ಷೇತ್ರದಲ್ಲಿ ಅದರಲ್ಲಿ ಹೂಡಿಕೆ ಮಾಡಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅವರು ಮುಂದೆ ಬರಬೇಕು ಅಂಥೇಳಿ ಉದ್ದೇಶ ಮಾಡಿ ತಂದಂಥ ಯೋಜನೆ ಇದು. ಅದರಲ್ಲಿ ಇವತ್ತು ನಿಮ್ಮ ಗ್ಯಾರಂಟಿಗಳನ್ನು ತರ್ಕಬದ್ಧವಿಲ್ಲರ್ತಕ್ಕಂಥ ಒಂದು ಗ್ಯಾರಂಟಿ ಸ್ಕೀಮ್ಸಿಗೋಸ್ಕರ 11,000 ಕೋಟಿಯನ್ನು ನೀವು SCPಯಲ್ಲಿ ನೀವು ಬಳಸಿದ್ದೀರಲ್ಲ. ನನಗೆ ಆಶ್ಚರ್ಯ ಆಗ್ತದೆ. ರಾಜ್ಯದಲ್ಲಿ ಒಂದು ಸಣ್ಣ ಹೇಳಿಕೆ ಯಾರಾದರೂ ಕೊಟ್ಟರೆ ನಮ್ಮವರು BJPಯವರು ದೊಡ್ಡ ಪ್ರತಿಭಟನೆಗಳು ಮಾಡ್ತಾರೆ. ಇವತ್ತು ನಿಮ್ಮ ಅಕೌಂಟು 11,000 ಕೋಟಿಯನ್ನು ಈ ಸರ್ಕಾರ ಗುಳುಂ ಮಾಡಿದೆ ಗ್ಯಾರಂಟಿ ಹೆಸರಿನಲ್ಲಿ. ಒಂದೇ ಒಂದು ಸಂಘಟನೆ ಎಲ್ಲಿ ಕೂಡ ಇದಕ್ಕೆ ಚಕಾರ ಎತ್ತಾ ಇಲ್ಲ. ರಾಜಕೀಯ ಪಕ್ಷವಾಗಿ ನಾವು ಮಾಡ್ತಾ ಇದ್ದೀವಿ, ಸಮುದಾಯದವರು ಕೂಡ ಮಾಡಬೇಕಲ್ಲ, ಸಂಘಟನೆಗಳು ಮಾಡಬೇಕಲ್ಲ. ಸಂಘಟನೆಗಳು ನಿಜವಾಗ್ಲೂ ಕೂಡ ಪರಿಶಿಷ್ಟ ಜಾತಿಯವರ ಏಳಿಗೆಗಾಗಿ ಶ್ರಮಿಸ್ತಾ ಇರ್ತಕ್ಕಂಥ ಸಂಘಟನೆಗಳು ಯಾಕೆ ಸುಮ್ಮನೆ ಕೂತಿದ್ದೀರಿ? ಅದು ನನಗೆ ಅರ್ಥ ಆಗದೇ ಇರತಕ್ಕಂಥ ಒಂದು ಪ್ರಶ್ನೆ. ಸರಿ, ಹೈದರಾಬಾದ್ ಒಂದು ದೇಶದಲ್ಲಿ ಏನು ಮಾಡ್ತಾರೆ ಪಾಪ ಕಾರ್ಯಕ್ರಮ ಯಾರನ್ನು ಫಿಕ್ಸ್ ಮಾಡಿದ್ರಲ್ಲಿ? ಈಗ ಸ್ಟೇಜ್ ಕಾರ್ಯಕ್ರಮ ಯಾರು ಫಿಕ್ಸ್ ಮಾಡಿ? ಪಾರ್ಟಿಯಿಂದನಾ ನೀವು ಮಾಡ್ತಾ ಇರೋದು? ನಾವು ಲೊಕೇಶನ್ ಜಾಗದ 40% ಜನ ಇರ್ತಾರೆ, 50-60% ಜನ ಹೊರಗಡೆ ಇರ್ತಾರೆ. ಏನು ಸಾಕಾಗ್ತಾ ನಾವೇ ಒಳ್ಕೋಬೇಕಾಗಿಲ್ಲ. 6-7 ಸಾವಿರಕ್ಕೆ ಹಾಕ್ಸಿದೀವಲ್ಲ, ಅಷ್ಟು ಜನ ಎಷ್ಟಿದ್ದಾರೆ? ಚಿಕ್ಕ ರಸ್ತೆಗಳು ಸದಸ್ಯರಿಂದ ಬರ್ತಾರೆ. ಒಂದು ಕಡಿಮೆ ಆದ್ರೂ ಎಲ್ಲ ಕರೆಕ್ಟ್, ಎಲ್ಲ ಚೆನ್ನಾಗಿ